ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 6ನೇ ಅಧ್ಯಾಯ 20ನೇ ಶ್ಲೋಕ. ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ಯಾತ್ಮನಿ ತುಷ್ಯತಿ. ದ ಸ್ಟೇಟ್ ಇನ್ ವಿಚ್ ದ ಚಿತ್ ಮೈಂಡ್ ಸ್ಟಪ್ subdued through the practice of yoga becomes completely tranquil, and in which releasing God through subtle reasoning purified by meditation on God. The soul resides only in God. ಚಿತ್ತವನ್ನು ನಿರೋಧ ಮಾಡಿರತಕ್ಕಂಥವರು, ನಿಗ್ರಹ ಮಾಡಿಕೊಂಡಿರ್ತಕ್ಕಂಥವರು ಆತ್ಮಸುಖವನ್ನು ಹೊಂದುತ್ತಾರೆ, ಆತ್ಮವನ್ನು ನೋಡುತ್ತಾರೆ, ಆತ್ಮನಲ್ಲಿಯೇ ರಮಮಾನವಾಗಿರುತ್ತಾರೆ ಅಂತ ಹೇಳ್ತಾ ಇದೆ. ಯತ್ರ ಉಪರಮತೆ ಚಿತ್ತಂ. ಉಪರಮತೆ ಅಂತಂದರೆ ಆತ್ಮನಲ್ಲಿ ರಮಮಾನವಾಗಿರುವಂಥ ಚಿತ್ತು. ಯೋಗ ಸೇವೆಯ ನಿರುದ್ಧಂ. ಇದು ಹೇಗಾಗಿದೆ ಅಂತಂದ್ರೆ ಯೋಗದ ಪ್ರಭಾವದಿಂದ ಆಗಿದೆ, ಯೋಗದ ಅಭ್ಯಾಸದಿಂದ ಆಗಿದೆ, ಧ್ಯಾನದ ಸಾಧನೆಯಿಂದಾಗಿದೆ, ಧಾರಣೆಯ ಸಾಧನೆಯಿಂದಾಗಿದೆ, ಸಮಾಧಿಯ ಸಾಧನೆಯಿಂದ ಆಗಿದೆ, ನಿಗ್ರಹದಿಂದ ಆಗಿದೆ. ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಮೊದಲಾಗಿರ್ತಕ್ಕಂಥ ಅಷ್ಟಾಂಗ ಯೋಗಗಳ ಪ್ರಭಾವ ಏನಿದೆಯೋ ಆ ಅಷ್ಟಾಂಗ ಯೋಗಗಳ ಪ್ರಭಾವ ಪ್ರಧಾನವಾಗಿ ಧ್ಯಾನ, ಧಾರಣ, ಸಮಾಧಿ ಅನ್ನತಕ್ಕಂಥ ಇವುಗಳ ವಿಶೇಷವಾಗಿರ್ತಕ್ಕಂಥ ಕಾರ್ಯದ ವೈಶಿಷ್ಟ್ಯ ಅದು ಏನು ಮಾಡಿದೆ? ನಿಯಂತ್ರಣ ಮಾಡಿದೆ. ಇಂದ್ರಿಯಗಳಲ್ಲಿ ಹರಿದು ಹೋಗತಕ್ಕಂಥ ಮನಸ್ಸನ್ನು ನಿಯಂತ್ರಣ ಮಾಡಿದೆ. ಅದು ಇಂದ್ರಿಯಗಳ ಕಡೆಗೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ. ಅಲ್ಲಿ ಇಂದ್ರಿಯಗಳು ಕೂಡ ಏನಾಗಿದ್ದಾವ? ವಿಷಯಗಳಿಂದ ನಿವೃತ್ತಿಯಾಗಿದ್ದಾವೆ. ಆ ಇಂದ್ರಿಯಗಳು ವಿಷಯಗಳನ್ನು ನೋಡ್ತಾ ಇಲ್ಲ, ವಿಷಯಗಳನ್ನು ಅನುಭವಿಸ್ತಾ ಇಲ್ಲ. ಶಬ್ದ, ಸ್ಪರ್ಶ, ರೂಪ, ರಸಗಂಧ ಮೊದಲಾಗಿರತಕ್ಕಂಥ ಆ ವಿಷಯಗಳ ರುಚಿಯಾಗಲಿ ಅನುಭವ ಆಗಲಿ ಆ ಇಂದ್ರಿಯಗಳಿಗೆ ಗೊತ್ತಾಗುತ್ತಿಲ್ಲ. ಹಾಗಾಗಿ ಆ ಇಂದ್ರಿಯಗಳು ಕೆಲಸವನ್ನು ನಿಲ್ಲಿಸಿದ್ದಾವೆ. ಆ ಇಂದ್ರಿಯಗಳು ಕೆಲಸವನ್ನು ನಿಲ್ಲಿಸಿರೋದ್ರಿಂದ ಮನಸ್ಸು ಆ ಇಂದ್ರಿಯಗಳಲ್ಲಿ ಸಂಚಾರ ಮಾಡ್ತಾ ಇಲ್ಲ. ಇಂದ್ರಿಯಗಳಲ್ಲಿ ಮನಸ್ಸು ಯಾವಾಗ ಸಂಚಾರ ಮಾಡೋದನ್ನು ನಿಲ್ಲಿಸಿತೋ ಆವಾಗ ಅದಕ್ಕೆ ಕೆಲಸವೇ ಇಲ್ಲದಂತಾಯಿತು. ಇಂದ್ರಿಯಗಳು ಪ್ರಬಲವಾಗಿದ್ದರೆ ಮನಸ್ಸನ್ನು ಸೇರಿಕೊಂಡು ವಿಷಯಗಳನ್ನು ಅನುಭವಿಸ್ತಾ ಇದ್ದವು. ಈಗ ಇಂದ್ರಿಯಗಳು ಕೂಡ ದುರ್ಬಲವಾಗಿದ್ದಾವ. ದುರ್ಬಲ ಅಂತಂದರೆ ಜ್ಞಾನದಿಂದ ನಿಗ್ರಹವಾಗಿದ್ದಾವ. ವಿಷಯಗಳಲ್ಲಿ ಸತ್ವ ಇಲ್ಲ ಅಂತ ತಿಳ್ಕೊಂಡು ವಿಮುಖವಾಗಿದ್ದಾವೆ. ಆ ವಿಷಯಗಳು ವಿಷದಂತೆ ಕಾಣ್ತಾ ಇರೋದರಿಂದ ಇಂದ್ರಿಯಗಳು ವಿಷಯಗಳನ್ನು ಅನುಭವಿಸ್ತಾ ಇಲ್ಲ. ಹಾಗಾಗಿ ಮನಸ್ಸು ಅಲ್ಲಿ ಹೋದರೂ ಕೂಡ ಆ ಇಂದ್ರಿಯಗಳ ಜೊತೆಗೆ ಏನೋ ಕೆಲಸ ಇಲ್ಲ. ಆದ್ದರಿಂದ ಆ ಮನಸ್ಸು ಅಲ್ಲಿ ಹೋಗ್ತಾ ಇಲ್ಲ. ಇನ್ನು ಅದಕ್ಕೆ ಎಲ್ಲಾದರೂ ಒಂದು ಕೆಲಸ ಬೇಕು, ಅದಕ್ಕೆ ಏನಾದರೂ ಅನುಭವಕ್ಕೆ ಆಶ್ರಯ ಬೇಕು. ಆದ್ದರಿಂದ ಅದೇನು ನೋಡ್ತಾ ಇದೆ ಅಂದರೆ ಉಪರಮತೆ ಚಿತ್ತ. ಆತ್ಮನಲ್ಲಿ ಆತ್ಮನಿ ಪಶ್ಯತಿ. ಆತ್ಮನಲ್ಲಿ ಇದ್ದುಕೊಂಡು ಆತ್ಮವನ್ನು ನೋಡುವಂಥ ಕೆಲಸ ಮಾಡ್ತಾ ಇದೆ. ಆತ್ಮಾನಂ. ಆತ್ಮನಿಂದ ಆತ್ಮವನ್ನು ನೋಡುವಂಥದ್ದು. ಪಶ್ಯನ್ ಆತ್ಮನಿ. ಆತ್ಮನ ಆತ್ಮಾನಂ. ಆತ್ಮನಿಂದಲೇ ಆತ್ಮವನ್ನು ನೋಡ್ತಾ ಇದೆ. ಹೇಗೆ ನೀರಿನಿಂದಲೇ ನೀರನ್ನು ಪೂಜೆ ಮಾಡ್ತೇವೋ, ಅಗ್ನಿಯಿಂದಲೇ ಅಗ್ನಿಗೆ ಆರತಿಯನ್ನು ಮಾಡ್ತೇವೋ, ಹಾಗೆ ಇಲ್ಲಿ ಆತ್ಮನಿಂದಲೇ ಆತ್ಮವನ್ನು ನೋಡ್ತಕ್ಕಂಥ ವ್ಯವಸ್ಥೆ ನಡೆದಿದೆ. ಆತ್ಮನ ಅನ್ನುವಂಥ ಅರ್ಥಕ್ಕೆ ಏನು? ಒಂದು ಅರ್ಥ ಮನಸ್ಸು ಅಂತ. ಮನಸ್ಸಿನಿಂದ ತನ್ನ ಮೂಲ ರೂಪವಾಗಿರ್ತಕ್ಕಂಥ ಆತ್ಮವನ್ನು ನೋಡ್ತಾ ಇದ್ದಾನೆ ಈ ಸಾಧಕ. ಹೀಗೆ ಇವನು ನೋಡುತ್ತಿರುವುದರಿಂದ ಏನಾಗಿದೆ? ತುಷ್ಯತಿ. ಆತ್ಮನಿ ತುಷ್ಯತಿ. ಆತ್ಮನಲ್ಲಿಯೇ ಈತನ ಸಂತೋಷವುಳ್ಳವನಾಗಿದ್ದಾನೆ. ಬೇರೆ ಎಲ್ಲಿ ಯಾವ ವ್ಯವಹಾರದಲ್ಲಿ ಕೂಡ ಹೋಗಿಲ್ಲ. ಯಾರು ಕರೆದ್ರೆ ಗೊತ್ತಾಗ್ತಿಲ್ಲ ಆತನಿಗೆ, ಯಾರು ಊಟ ಮಾಡಿಸಿರೋ ಗೊತ್ತಾಗ್ತಿಲ್ಲ ಆತನಿಗೆ. ಏನು ಮಾಡ್ತಾ ಇದ್ದಾರೆ ಜನ, ನಮ್ಮ ಜೊತೆ ಯಾರಿದ್ದಾರೆ ಅಂತ ಗೊತ್ತಿಲ್ಲ. ಪುರುಷರಿದ್ದಾರೋ ಅಂತ ಗೊತ್ತಿಲ್ಲ,
ಸ್ತ್ರೀಯರಿದ್ದಾರೋ ಅಂತ ಗೊತ್ತಿಲ್ಲ, ಮಕ್ಕಳಿದ್ದಾರೋ ಅಂತ ಗೊತ್ತಿಲ್ಲ, ಹಿರಿಯರಿದ್ದಾರೋ ಅಂತ ಗೊತ್ತಿಲ್ಲ. ಯಾರನ್ನೂ ಕೂಡ ಆತನು ನೋಡಿ ಗುರ್ತೈಸ್ತಾ ಇಲ್ಲ. ಕೇವಲ ಆತನು ಆತ್ಮನನ್ನು ನೋಡ್ತಾ ಇದ್ದಾನೆ, ಆತ್ಮ ಸುಖವನ್ನು ಅನುಭವಿಸ್ತಾ ಇದ್ದಾನೆ. ಹೀಗಿರೋದರಿಂದ ಆತನ ಆ ಸಾಧನೆಯು ಸಿದ್ಧಿಯಾಗಿದೆ. ಆತನು ಮುಕ್ತ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳಿದೆ. ಹರಿ ಓಂ ತತ್ಸತ್.